ಹಿಂದೂ ಧರ್ಮದ ಋಷಿಮುನಿಗಳ ಕೊಡುಗೆಯಾಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಟ್ರಿ ಆಸ್ಟ್ರೋ ಆ್ಯಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರೂಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರನಾಡಿ. ಹಾಗೆ ಯಾವಾಗಲೂ ಹೇಳೋಗೆ 102ನೇ ಬ್ಯಾಚ್ ಇರ್ತಕ್ಕಂಥದ್ದು 24ನೇ ತಾರೀಕು ಜೂನ್ 24. 15 ದಿವಸ ಕ್ಲಾಸ್ ಇರುತ್ತೆ. ಕುಟುಂಬ ಸಮೇತ ಕಲೀರಿ. ತುಂಬಾನೇ ರಿಯಾಲಿಟಿಗೆ ನಿಮಗೆ ಹತ್ರಕ್ಕೆ ತಗೊಂಡೋಗುತ್ತೆ ಜ್ಯೋತಿಷ್ಯ. ಬರ್ತಕ್ಕಂಥ ಕಷ್ಟಗಳು ಎಷ್ಟು ದಿವಸ ಇರುತ್ತೆ, ಏನಾಗುತ್ತೆ, ಅದು ಸಾಲ್ವ್ ಆಗುತ್ತಾ ಇಲ್ವಾ, ಹೇಗೆ ನಾವು ಧೈರ್ಯದಿಂದ ಇರಬೇಕು ತೋರಿಸುತ್ತೆ. ಡೆಫಿನೆಟ್ಲಿ ಒನ್ ಆಫ್ ದಿ ಬೆಸ್ಟ್ ಅಸ್ಟ್ರಾಲಜಿ ಪ್ರೋಗ್ರಾಮ್ ನಮ್ಮ ನಕ್ಷತ್ರನಾಡಿ. ಕಲೀರಿ, ಎಕ್ಸಲೆಂಟ್ ಆಗಿರುತ್ತೆ. 15,000 ನಮ್ಮದು ಫೀಸ್. ವಿತ್ ಆ್ಯಪು ಕೊಡ್ತೀವಿ. 15 ಡೇಸ್ 2 ಅವರ್ಸ್ ಕ್ಲಾಸ್ ಇರುತ್ತೆ. ಆಮೇಲೆ ವಾಟ್ಸ್ಆ್ಯಪ್ ಗ್ರೂಪ್ ಇರುತ್ತೆ, ಡಿಸ್ಕಷನ್ ಮಾಡ್ಬೋದು. ಪರ್ಮನೆಂಟ್ ಆಗಿರುತ್ತೆ, ಏನು ಟೆನ್ಷನ್ ಏನಿಲ್ಲ. ಕರೆಗಳನ್ನ ತಗೊಂಡೋಗೋಣ. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಹೇಳಿ. ಇದು ಮದ್ವೆ ಬಗ್ಗೆ ಕೇಳಬೇಕಿತ್ತು ನಂದು. ಪ್ರಶ್ನಾಶಾಸ್ತ್ರನಾ? ಪ್ರಶ್ನಾಶಾಸ್ತ್ರನಾ? ಹೌದು, ಪ್ರಶ್ನಾಶಾಸ್ತ್ರ. ನಂಬರ್ ಹೇಳಿ. 11/12/1997. ಅಲ್ಲ, ಪ್ರಶ್ನಾಶಾಸ್ತ್ರ ಅಂದ್ಬಿಟ್ಟು ಡೇಟ್ ಆಫ್ ಬರ್ತ್ ಯಾಕೆ? ಸರಿ ಸರಿ. 1 to 240 ನಂಬರ್ ಹೇಳಿ. 8. ಮ್ಯಾರೇಜ್. ಗುರು ನೋಡೋಣ ಹೇಗಿದೆ ಅಂತ. 2 7 1 8. ಗುರು 2 6 4. ವಿವಾಹ ಜೀವನ ಕಷ್ಟ. ಅರ್ಥ ಆಯ್ತಾ? 6 4 ಬಂದಿರೋದ್ರಿಂದ ನಿಮ್ಮ ಮನೇಲಿ ನಿಮ್ಮ ತಾಯಿ ಅಥವಾ ಹಿರಿಯರು ಅವ್ರ ಡಿಸಿಷನ್ ತಗೊಳ್ಳೋದೇ ಸ್ಟ್ರಾಂಗ್ ಆಗಿರ್ಬೇಕು. ಅವ್ರ ಡಿಸಿಷನ್ ತಗೊಳ್ಳಿಲ್ಲ ಅಂದ್ರೆ ವಿವಾಹ ಆಗೋದೇ ಸ್ವಲ್ಪ ಕಷ್ಟ. ಮದುವೆ ವಿಚಾರದಲ್ಲಿ ಎಲ್ಲ ತೋರಿಸ್ತಾ ಇದೆ. ಆದರೆ ವಿವಾಹ ಆದರೂ ಕೂಡ ನಿಮ್ಮ ತಾಯಿ ಅಥವಾ ಮದುವೆ ಏನಾರು ಆದರೂ ಕೂಡ ನಿಮ್ಮ ಫ್ಯೂಚರ್ ಹಸ್ಬೆಂಡ್ ಅವ್ರ ತಾಯಿ ಇನ್ಫ್ಲೂಯೆನ್ಸು ಅದರಿಂದ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ. ಇದು ನಿಮ್ಮ ವಿವಾಹ ಜೀವನದ ಬಗ್ಗೆ ಪಕ್ಕಾ ಮಾಹಿತಿ. ನಿಧಾನ ಮಾಡಿ, ನಿಧಾನಕ್ಕೆ ಸಮಾಧಾನವಾಗಿ ಹೋಗಿ. ಅಕ್ಕಿ ದಾನ ಮಾಡಿ. ಅದ್ರ ಜೊತೆಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಜಾತಕದಲ್ಲಿ ಶುಕ್ರ ಬಂದಿರೋದ್ರಿಂದ ಜಿರ್ಕಾನ್ ಹಾಕಿ. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ನಮಸ್ಕಾರ, ಹೇಳಿ, ಮಾತಾಡಿ. ಹಲೋ ಗುರುಜಿ, ನಮಸ್ಕಾರ. ಹೇಳಿ. ನಿಮ್ಮ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಗುರುಜಿ. ನೀವು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ. ಹೌದಾ? ಹಾ ಗುರುಜಿ. ವೆರಿ ಗುಡ್, ಥ್ಯಾಂಕ್ ಯು. ಹೇಳಿ. ಗುರುಜಿ, ಇದು ನಾನು ಮದುವೆ ಆಗಿರೋ ಹುಡುಗನ ಬಗ್ಗೆ ಕೇಳಿಬೇಕಿತ್ತು ಗುರುಜಿ. ಜಾತಕ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರನ? ಇಲ್ಲ, ಪ್ರಶ್ನೆಶಾಸ್ತ್ರ ಹೋಗ್ತೀನಿ. ನಂಬರ್ ಹೇಳಿ. ನಂಬರ್ 24. 24. ಹೌದು. ಆಲ್ರೆಡಿ ಮದುವೆ ಆದ್ಮೇಲೆ ಇನ್ನೇನು ಕೇಳೋದಿದೆ? ಆದ್ಮೇಲೆ ಇನ್ನೇನು ಅಷ್ಟೇ ಮುಗೀತು. 7ನೇ ಮನೆ ಮಂಗಳ. ಇಲ್ಲಿ ಗ್ರಹಗಳನ್ನ ಮದುವೆ ಆಗಿದ್ಯಾ? ಆಗಿಲ್ಲ ಗುರುಜಿ, ಆಗಬೇಕು ಅಂತ ಹೇಳ್ತಾರೆ. ಮತ್ತೆ ಮದುವೆ ಆಗಿರೋ ಹುಡುಗನ ಬಗ್ಗೆ ಅಂತ ಕೇಳ್ತೀರಾ? ಆಗೋ ಹುಡುಗನ? ಆಗೋ ಹುಡುಗ ಗುರುಜಿ. ಮಂಗಳ 12. ಏನ್ ಸಿಕ್ಕಾಪಟ್ಟೆ ಲವ್ ಮಾಡ್ತಾ ಇದ್ರಲ್ರಿ? ಸಿಕ್ಕಾಪಟ್ಟೆ ಲವ್ ಮಾಡ್ತಾ ಇದ್ದೀರಾ? ಏನ್ ಮಾಡೋದು ಇದು? ಮಂಗಳನಲ್ಲಿ 5ನೇ ಕಾಂಬಿನೇಷನ್ ಬರ್ತಾ ಇದೆ. 7ನೇ ಮನೆ, 5ನೇ ಮನೆ ಶನಿ ಬರ್ತಾ ಇದೆ. ಶನಿಯಲ್ಲಿ 9, 11, 9, 2. ಹಿರಿಯರು ಅಪ್ರೂವ್ ಮಾಡೋದು ಡಿಲೇ ಆಗತ್ತೆ, ಆದ್ರೆ ವಿವಾಹ ಆಗೋ ಸಾಧ್ಯತೆ ಸ್ಟ್ರಾಂಗ್ ಆಗಿದೆ. ಹಿರಿಯರು ಅಪ್ರೂವ್ ಮಾಡೋದು ಡಿಲೇ.
ಹಾ. ಅರ್ಥ ಆಯ್ತಾ? ಗುರುಜಿ ಅವರಿಗೆ ಆರೋಗ್ಯ ಸಮಸ್ಯೆ ಗುರುಜಿ. ಅದು ಬೇರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು, ಇದ್ರಲ್ಲಿ ಬರಲ್ಲ. ಇದು ಪ್ರಶ್ನಾಶಾಸ್ತ್ರ ಮದುವೆಗೆ ಹಾಕೊಂಡಿರೋದ್ರಿಂದ ಮದುವೆ ವಿಚಾರದಲ್ಲಿ ನಾನು ಹೇಳಿದ್ದೀನಿ, ತೊಗರಿ ಬೇಳೆ ದಾನ ಮಾಡಿ, 1 ಕ್ವಶನ್ ಅಟ್ ಎ ಟೈಮ್. ಇದರಲ್ಲೇ ನಾನು ಅವ್ರ ಆರೋಗ್ಯ ನೋಡಕ್ಕಾಗಲ್ಲ. ನಮಸ್ಕಾರ, ನಮಸ್ಕಾರ, ಮಾತಾಡಿ. ನಮಸ್ತೆ ಸರ್. ಹಲೋ, ಎರಡೆರಡು ಬರ್ತಾ ಇದೆ. ಹಲೋ, ಹಾ ಸರ್, ನಮಸ್ತೆ ಸರ್. ಕೊಪ್ಪಳದಿಂದ. ಹಾ ಹೇಳಿ. ಸರ್, ಹೆಸರು ರಾಘವೇಂದ್ರ ಅಂತ ಸರ್. ವೆರಿ ಗುಡ್, ಹೇಳಿ. ನಮ್ದು ಈಗ ಒಂದು ಪ್ರಮೋಷನ್ ಟ್ರಾನ್ಸ್ಫರ್ ಆಗೋದಿದೆ ಈಗ ಸದ್ಯದಲ್ಲಿ. ಅದು ಆಗತ್ತಾ ಅಂತ ಪ್ರಶ್ನೆಶಾಸ್ತ್ರ ನೋಡ್ತೀರಾ? ಸೊ ಪ್ರಮೋಷನ್ ಆಗ್ಬೇಕು, ಟ್ರಾನ್ಸ್ಫರ್ ಆಗ್ಬೇಕಾ? ಹಾ, ಪ್ರಮೋಷನ್ ಟ್ರಾನ್ಸ್ಫರ್ ಎರಡೂ ಒಂದೇ ಆಗುತ್ತೆ ಸರ್. ಅದು ಒಂದೇ ಕಡೆ ಕೊಡೋದಿಲ್ಲ ಅವರು. ಓಕೆ, 1 to 240 ಒಂದು ನಂಬರ್ ಹೇಳಿ. 12 ಸರ್. ಪ್ರಮೋಷನ್ ಏನೋ ಡೌಟ್ ತೋರಿಸ್ತಾ ಇದೆಯಲ್ಲ? ಡೌಟ್ ಇದೆ ಸರ್. ಡೌಟ್ ಇದೆ ಸರ್. ಪ್ರಮೋಷನ್ ಏನೋ ಬರೋದಿಲ್ಲ ಅಂತ ಬರ್ತದೆ. 12 ಬಂದ್ರೆ ಪ್ರಮೋಷನ್ ಡೌಟ್. ಹಾ ಹಾ ಹಾ. ಶುಕ್ರ 11, ಇಲ್ಲಿ ಯಾವುದು ಇದು ಇಲ್ಲ, ಇದು ಇಲ್ಲ, ಇದು ಇಲ್ಲ. 10 ಬರಬೇಕು ಪ್ರಮೋಷನ್ಗೆ. ಇದು ಇಲ್ಲ, ಇದು ಇಲ್ಲ, ಇದು ಇಲ್ಲ, ಇದು ಇಲ್ಲ. ಯಾವ ಗ್ರಹನೂ ತೋರಿಸ್ತಾ ಇಲ್ಲ, ಎಲ್ಲ ಇಲ್ಲಿ ತೋರಿಸ್ತಾ ಇದೆ. ಹತ್ರದಲ್ಲಿ ಬಂದು ನಿಮಗೆ ಚಿಪ್ ಸಿಗೋ ಕಾರ್ಯಕ್ರಮ ಇದೆ. ಪಕ್ಕದವ್ರಿಗೆ ಕಪ್ ಕೊಡ್ತಾರೆ, ನಿಮಗೆ ಚಿಪ್. ಏನೋ ಒಂದು ಪ್ರಾಬ್ಲಮ್, ಕಾನ್ಸರ್ವರ್ಸರಿ 218 ಸ್ವಲ್ಪ ಕಷ್ಟ. ಪ್ರಯತ್ನ ಮಾಡೋಣ. ಗ್ರಹಗಳ ಆಶೀರ್ವಾದ ಅಂತಂದಾಗ ನೀವು ತೊಗರಿ ಬೇಳೆ ದಾನ ಮಾಡಿ, ಕರಿ ದಾರ ಕಟ್ಕೊಳ್ಳಿ ಶನಿವಾರ. ಇದು ಪ್ರಯತ್ನ ಅಷ್ಟೇ. ಮುಂದಿನ ಕರೆಗೋಣ. ನಮಸ್ಕಾರ, ನಮಸ್ತೆ, ಮಾತಾಡಿ. ಮುಂದಿನ ಸೋಮವಾರ ಅಲ್ಲ, ಅದರ ಮುಂದಿನ ಸೋಮವಾರ ನಮ್ಮ ಕ್ಲಾಸಸ್ ಇರುತ್ತೆ. ಕುಟುಂಬ ಸಮೇತರಾಗಿ ಜಾಯ್ನ್ ಆಗಿ. ಬೆಳಿಗ್ಗೆ 11ರಿಂದ 1 ಕ್ಲಾಸ್ ಇರುತ್ತೆ ಬೆಳಿಗ್ಗೆ, ಹಾಗೆ ಸಂಜೆ 7ರಿಂದ 9. ಮಹಿಳೆಯರು ಅಲ್ಲಿ ಇಲ್ಲಿ ಹೋಗ್ಬೇಡಿ, ನಮ್ಮ ಕ್ಲಾಸಿಗೆ ಬನ್ನಿ, ಜಾಯ್ನ್ ಆಗಿ. ದುಡ್ಡೆಲ್ಲ ಸೇವ್ ಆಗುತ್ತೆ. ಅವ್ರ ಹತ್ರ ಇವ್ರ ಹತ್ರ ಹೋಗಿ, ಮಂಗಳ 7ನೇ ಮನೇಲಿದ್ದಾನೆ, ನನ್ನ ಮಗಳ ಜಾತಕದಲ್ಲಿ ರಾಹು ಕೂತಿದ್ದಾನೆ, ಯಾರೋ ಅನ್ಯ ಧರ್ಮದವರು ಅನ್ಯ ಜಾತಿಲಿ ಆಗ್ತಾಳೆ, ಓಡೋಗ್ತಾಳೆ, ಲವ್ ಮಾಡ್ತಾಳೆ, ಇನ್ನು ಏನೂ ಆಗೇ ಇರಲ್ಲ, ಏನೂ ಆಗಿರಲ್ಲ. ಪ್ರಶ್ನಾಶಾಸ್ತ್ರ ಹಾಕಿ ಹೇಳ್ಬಿಡ್ತೀವಿ ಏನಾಗುತ್ತೆ ಅಂತ, ನೀವೇ ಕಲ್ತ್ಕೋಬಹುದು. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಗುರುಜಿ, ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು. ಸಾರಿ, ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು. ಹಾ, ಪ್ರಶ್ನಾಶಾಸ್ತ್ರನ ಜಾತಕನ? ಪ್ರಶ್ನಾಶಾಸ್ತ್ರ ಗುರುಜಿ. ಸಂಖ್ಯೆ ಹೇಳಿ, 1ರಿಂದ 249. ಗುರುಜಿ 11. ಯಾವ ವಿಚಾರದಲ್ಲಿ? ಅದೇ ಗುರುಜಿ, ಹೇಳಿದ ಮಾತು ಕೇಳಲ್ಲ ಗುರುಜಿ. ಕೋಲ್ ತಗೊಂಡು ಬಾರಿಸ್ಬೇಕು ಸರಿಯಾಗಿ. ಎಲ್ಲ ಮಾಡಿ ಗುರುಜಿ. ನಮ್ಮ ಮನೇಲಿ ನಾನು ಹೇಳಿದ ಮಾತು ಕೇಳ್ತೀನಪ್ಪ, ಇಲ್ಲ ಅಂದ್ರೆ ಕೋಲ್ ತಗೋತಾರೆ. ಅಯ್ಯೋ, ಈಗ ತಾನೇ ಹೊಡ್ಸ್ಕೊಂಡ್ ಬಂದಿದ್ದೀನಿ, ಚಾನಲ್ಗೆ ಹೋಗಂತ ಹೊಡೆದಿದ್ದಾರೆ ಪಕ್ಕ. ಗುರುಜಿ, ಪರಿಹಾರ ನಮಗೆ ನೀವು ಹೇಳಲೇಬೇಕು. ಈಗ ತಾನೇ ಹೊಡೆದ್ ಕಳ್ಸಿದಾರ ನಮ್ಗೆ. ಏನ್ರಿ ನೀವೆಲ್ಲ ಹೆಂಗ್ ಹೊಡಿಬೇಕು ಗೊತ್ತಾ? ಈಗ ಎಲ್ಲಿದ್ದಾರೆ? ಮನೇಲಿ ಮಲಗಿದ್ದಾರೆ. ಹೊಡೆದೆಬ್ಸಿ ನಿಮ್ ಬಗ್ಗೆನೇ ಹೇಳ್ತಾರೆ ಅಂತ. ಫುಲ್ ಡ್ರಿಂಕ್ಸ್ ಮಾಡಿ ಕೊಡ್ ಮಲಗಿದ್ದಾರೆ. ಏನ್ ಎಬ್ಸೋದು ಗುರುಜಿ? 7ನೇ ಮನೆ ಶುಕ್ರ. ಇನ್ನು ಅದು ಮಾಡಿದ್ರೆ ಇನ್ನು ಅವ್ರ ಕೈಯಲ್ಲಿ ಕೋಲೋಗುತ್ತೆ ನೋಡಿ. ಶುಕ್ರ ನಾವೊಂದು 7ನೇ ಮನೆ ಹಸ್ಬೆಂಡ್ ಬಗ್ಗೆ ನೋಡ್ತೀವಿ. ಇಲ್ಲಿ ಗ್ರಹಗಳು ಏನ್ ಹೇಳ್ತಾ ಇದಾವೆ, 7ನೇ ಮನೆ 2, 7 ನಿಮ್ಮನ್ ಬಿಟ್ಟೋಗಲ್ಲ, ನಿಮ್ಮನ್ ಬಿಟ್ಟೋಗಲ್ಲ, ಅದು ಪಕ್ಕ. ಆದ್ರೆ ಕುಡಿಯೋದ್ ಬಿಡಲ್ಲ, ನಿಮ್ಮನ್ನು ಬಿಡಲ್ಲ, ಕುಡಿಯೋದು ಬಿಡಲ್ಲ. ಅರ್ಥ ಆಯ್ತಾ? ಸೊ ಇದಕ್ಕೆ ರಿಹ್ಯಾಬಿಲಿಟೇಷನ್ ಸೆಂಟರ್ ಹಾಕ್ಲೇಬೇಕು. 100% ಸರ್ ಹೋಗ್ತಾರೆ ರಿಹ್ಯಾಬಿಲಿಟೇಷನ್ ಸೆಂಟರ್. ಮಂಗಳ ಕಾಂಬಿನೇಷನ್ ಬಂದಿದೆ, ಮಂಗಳ ಅಗ್ರೆಸಿವ್. ನಿಮ್ಮನ್ನ ಕಾಲಿಟ್ಕೋತಾರೆ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಹಾಕಿದ್ರೆ. ಯಾಕಂದ್ರೆ 12, 1, 8 3ರಲ್ಲಿ ರಿಪೀಟ್ ಆಗಿದೆ, 3ರಲ್ಲಿ ರಿಪೀಟ್ ಆಗಿದೆ. ಇದು ಬದಲಾಗೋ ಚಾನ್ಸಸ್ ಕಾಣಿಸಲ್ಲ. ಇಲ್ಲಿ ಏನಾರು ಅಂಡರ್ ಗ್ರೌಂಡ್ ಅಲ್ಲಿ 9 or 10 ಇದ್ರೆ ಅಟ್ಲೀಸ್ಟ್ ಹೇಳಿದ ಮಾತು ಕೇಳ್ತಾರೆ. 1, 12, 8 ಅಗ್ರೆಸಿವ್. ಕುಡಿಯೋದು ಇದು ವಿಚಾರದಲ್ಲಿ ಏನಾರು ತೆಗೆದು ತಲೆ ಮೇಲೆ ಹಾಕ್ಬಿಡ್ತಾರೆ. ನಾನು ಈಗಲೇ ಹೇಳಿದ್ದೀನಿ, ಫಸ್ಟ್ ತಗೊಂಡೋಗಿ ರಿಹ್ಯಾಬಿಲಿಟೇಷನ್ ಸೆಂಟರ್ ಹಾಕಿ, ನಿಮ್ಮನ್ನ ಗೋಗರಿತಾರೆ, ಕಾಲ್ ಬೀಳ್ತೀನಿ ಅಂತಾರೆ. ಇನ್ನೂ ಅಲ್ಲೇ ಇರಲಿ ಒಂದು 9 ತಿಂಗಳು, ದುಡ್ಡು ಹೋದ್ರೂ ಪರವಾಗಿಲ್ಲ, ಸರಿಯಾಗಿ ಮುಂದೆ ಬರ್ತಾರೆ ಅಷ್ಟೇ. ದಂಡಂ ದಶಗುಣಂ. ಇದು ನನ್ನ ಬಾಯಲ್ಲಿ ಕರೆಕ್ಟಾಗಿ ಬಂತು ಅವಾಗಲೇ, ಒಂದು ಕೋಲ್ ತಗೊಳ್ಳಿ ಅಂತ. ನೀರು ತೊಗೊಳಕ್ಕಾಗಲ್ಲ ಅದು. ಕೆಲವರು ಕುಡಿತಾರೆ, ಓಕೆ, ಖುಷಿಗೆ ಕುಡಿಬೇಕು. ಒಬ್ರು ಚೈನಾದವನೊಬ್ಬ ಫ್ಲವರ್ ಸೂಪರ್ ಆಗಿ ಹೇಳಿದ್ದಾನೆ. ಏನ್ ಹೇಳಿದಾನೆ,
ನಾವು ಡ್ರಿಂಕ್ಸ್ನ ಎಂಜಾಯ್ ಮಾಡ್ಬೇಕಂತೆ, ಡ್ರಿಂಕ್ಸ್ ನಮ್ಮನ್ನ ಎಂಜಾಯ್ ಮಾಡಬಾರ್ದು. ಅರ್ಥ ಆಯ್ತಾ? ನಾವು ಡ್ರಿಂಕ್ಸ್ನ ಎಂಜಾಯ್ ಮಾಡ್ಬೇಕಂತೆ, ಡ್ರಿಂಕ್ಸು ನಮ್ಮನ್ನ ಎಂಜಾಯ್ ಮಾಡಬಾರ್ದಂತೆ. ಇಷ್ಟೇ. ಸೊ ಅವಾಗ ಆರೋಗ್ಯನೂ ಚೆನ್ನಾಗಿರುತ್ತೆ, ಎಲ್ಲನೂ ಇರುತ್ತೆ. ಏನ್ ಮಾಡೋಕ್ಕಾಗಲ್ಲ. ಈಗ ರೋಡಲ್ಲಿ ತರಕಾರಿ ಅಂಗಡಿಗಿನ ಜಾಸ್ತಿ ಎಣ್ಣೆ ಅಂಗಡಿನೇ ಜಾಸ್ತಿ. 6ನೇ ಮನೆ, 8ನೇ ಮನೆ, 12ನೇ ಮನೆ. ನಿಮ್ಗೆ ತರಕಾರಿ ಅಂಗಡಿ ಹುಡ್ಕೊಂಡು ಹೋಗ್ಬೇಕು ಫ್ರೆಶ್. ಆದ್ರೆ ನಿಮ್ಗೆ ಎಣ್ಣೆ ಮಾತ್ರ AC ಅಂಗಡಿಲಿ ಕೊಟ್ಟಿರ್ತಾರೆ, ಅದು ಫ್ರೆಶ್. ಸೊ ದಿಸ್ ಇಸ್ ವಾಟ್, ಯಾರು ಕುಡಿತಾರೆ ಕೀಪ್ ಇನ್ ಮೈಂಡ್, ಯು ಎಂಜಾಯ್ ದಿ ಡ್ರಿಂಕ್ ಶುಡ್ ನಾಟ್ ಎಂಜಾಯ್ ಯು. ಅಂದ್ರೆ ಅದು ಓವರ್ ಆಗಿ ಕುಡಿದವ್ರಿಗೆ ಅದೆಲ್ಲ ಪ್ರಾಬ್ಲಮ್. ನಮಸ್ಕಾರ. ಹಲೋ, ನಮಸ್ಕಾರ ಗುರುಜಿ. ಹೇಳಿ. ಇದು ನಮ್ಮ ಮನೇಲಿ ಒಂದು ಕಳ್ತನ ಆಗಿತ್ತು ಗುರುಜಿ, ಗೋಲ್ಡ್. ಅದ್ರ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ ನಿಮ್ಮ ಹತ್ರ. 1 to 214 ಒಂದು ನಂಬರ್ ಹೇಳಿ. 47. ಕಳ್ತನ, ಕಳ್ಳರು ಅಂತ ಬಂದಾಗ 6ನೇ ಮನೆ ಅಂತ ತೋರಿಸುತ್ತೆ. 6ನೇ ಮನೆ ಆ ಸ್ಕ್ರಿಪ್ಟ್ ಹೇಳುತ್ತೆ ಏನಾಗುತ್ತೆ ಅಂತ. ಬುಧನ ಕಾಂಬಿನೇಷನ್ ಬಂದಾಗ ಬುಧ ಯಂಗ್ ಫೆಲೋ, ಯಂಗಾಗಿರೋರು ಕಳ್ತನ ಮಾಡಿದ್ದಾರೆ. ಆಯ್ತಾ? ಯಂಗಾಗಿರೋರು ಕಳ್ತನ ಮಾಡಿದ್ದಾರೆ. ಅಲ್ಲಿ ಬುಧನ ಕಾಂಬಿನೇಷನ್ ಅಲ್ಲಿ 12, ಹೌದು ನೀವು ಹೇಳಿದ್ದು ಸತ್ಯ ಅಂತ ಇಲ್ಲಿ ಗೊತ್ತಾಗುತ್ತೆ. 12, 1, 4, 4 ಒಂದು ವಸ್ತು, ಒಂದು ಸೆಲ್ಫ್. 11, 6 ಕಾಂಬಿನೇಷನ್ ಬಂದಿದೆ, ಮತ್ತೆ 9 ಬಂದಿದೆ. ಅದು ಸ್ವಲ್ಪ ಜೋರಾಗಿ ಸ್ಟ್ರಾಂಗ್ ಆಗಿ ನೀವು ಯಾರ ಜೊತೆ ಆದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ವಾಪಸ್ ಬರೋ ಚಾನ್ಸಸ್ ಸ್ಟ್ರಾಂಗ್ ಆಗಿದೆ. ಓಕೆ. ಮಂಗಳನ ಕಾಂಬಿನೇಷನ್ ಅಲ್ಲಿ ಮಂಗಳ ಇರ್ತಕ್ಕಂತ ಜಾಗ ನೋಡೋಣ ಎಲ್ಲಿದೆ ಅಂತ. ಇದರಲ್ಲಿ ಭಾವ ಚಾರ್ಟ್ ಅಲ್ಲಿ ಮಂಗಳ ಲಗ್ನ ಯಾವ್ದಿದು? 1. ಮಂಗಳ 11ನೇ ಮನೆ, 4ನೇ ಮನೆ, 11ನೇ ಮನೆ. ಯಂಗ್ ಫೆಲೋ, ನಿಮ್ಗಿಂತ ಏಜ್ ಅಲ್ಲಿ ದೊಡ್ಡವ್ರು ಸ್ವಲ್ಪ. ಓಕೆ. ಮಂಗಳ 11ನೇ ಮನೆ ಇದು ಸಿಗುತ್ತೆ. ಸ್ವಲ್ಪ ನೀವು ಒಂಚೂರು ಕಂಪ್ಲೇಂಟ್ ಹಾಕಿ ಎದ್ರಕೊಂಡು ಅಲ್ಲಿ ಇಲ್ಲಿ ಎಲ್ಲೋ ಒಂದು ಇಟ್ಬಿಟ್ಟು ನಿಮ್ಗೆ ಸಿಗುತ್ತೆ. ಇದು ಪಕ್ಕಾ ಸಿಗುತ್ತೆ. ಕಂಪ್ಲೇಂಟ್ ಕೊಟ್ಟಿದೀವಿ ಗುರುಜಿ, ಅವರು ಅಷ್ಟು ಇದನ್ನ ಮಾಡ್ಲಿಲ್ಲ ಗುರುಜಿ. ಅದು ಅವ್ರ ಮೇಲೆ ಡಿಪೆಂಡ್. ನಾವ್ ಏನ್ ಮಾಡೋಣಮ್ಮ, ಈಗ ನಾವು ಅವ್ರದೊಂದು ಪ್ರಶ್ನಾಶಾಸ್ತ್ರ ಹಾಕ್ಬೇಕು ನೆಕ್ಸ್ಟ್. ಇವಾಗ ಇದು ನೀವು ಪ್ರಶ್ನಾಶಾಸ್ತ್ರ ಹಾಕಿದ್ರೆ ಅವ್ರು ಎದ್ರೆ ಸಿಗುತ್ತೆ ಅಂತ. ಈಗ ಪೊಲೀಸವ್ರು ಕೆಲಸ ಮಾಡ್ತಾರ ಅಂತ ಒಂದು ಪ್ರಶ್ನಾಶಾಸ್ತ್ರ ಹಾಕ್ಬೇಕು. ಆ ಜೀವನ ಆ ಲೆವೆಲ್ ಬಂದಿವಿ, ಏನು ಮಾಡಕ್ಕಾಗಲ್ಲ. ಇದ್ರಲ್ಲಿ ನಿಮಗೆ ಸಿಗುವಂತ ಕಾಂಬಿನೇಷನ್ ಓಂ ನಮೋ ನರಸಿಂಹ ತವದಾಸೋಹಂ. ದಯವಿಟ್ಟು ಈ ಮಂತ್ರ ಹೇಳಿ ಟ್ರೈ ಮಾಡಿ. ಏನು ಮಾಡಕ್ಕಾಗಲ್ಲ. ನಾವ್ ಯಾರನ್ನು ಬ್ಲೇಮ್ ಮಾಡಲ್ಲ, ನಾವಂತೂ ಯಾರ ಬಗ್ಗೆನೂ ಮಾತಾಡಲ್ಲ. ಮಾತಾಡಿದ್ರೆ ನಮಗೆ ಹಾಕೊಂಡ್ಬಿಡ್ತಾರಪ್ಪ ಈ ಸೋಷಿಯಲ್ ಮೀಡಿಯಾ ಅವರೆಲ್ಲ. ತುಂಬಾ ಕಷ್ಟ. ನಾವು ಸಫರ್ ಮಾಡಿದೀವಿ, ಏನು ಕೆಲಸ ಮಾಡಲ್ಲ. ನಾವು ಹೋಗಿರೋರು ಕೆಲಸ ಮಾಡಿಲ್ಲ, ಬೇರೆಯವ್ರು ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ನಾವು ಹೋಗಿ ಕೇಳಿರೋ ಹತ್ರ ಕೆಲಸ ಆಗಿಲ್ಲ. ವೆರಿ ಡಿಫಿಕಲ್ಟ್. ಏನಾರು ಮಾಡ್ಕೊಳ್ಳಿ, ಏನ್ ಮಾಡಕ್ಕಲ್ಲ. ಕಲಿಯುಗ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ ಗುರುಜಿ. ಹೇಳಿ ಗುರುಜಿ. ಒಂದು ಸೈಟಿನ ಬಗ್ಗೆ ಕೇಳ್ಬೇಕು ಗುರುಜಿ. ಸೈಟಿನ ಬಗ್ಗೆ ಕೇಳ್ಬೇಕು. ಜಾತಕಕ್ಕೆ ಹೋಗಲ್ಲ, ಪ್ರಶ್ನಾಶಾಸ್ತ್ರಕ್ಕೆ ಹೋಗಲ್ಲ? ಪ್ರಶ್ನಾಶಾಸ್ತ್ರ ಗುರುಜಿ. ನಂಬರ್ ಹೇಳಮ್ಮ. 1ರಿಂದ 249. ನಂಬರ್ 101 ಗುರುಜಿ. 101. ನಮ್ಗೆ ಹಂಗೆ 101 ಕಾಣಿಕೆ ಕಳಿಸಿ. 1 ಲಕ್ಷ ಇಟ್ಬಿಟ್ಟು ಅದ್ರ ಮೇಲೆ 101 ಕಾಣಿಕೆ ಕಳಿಸ್ಬೇಕು ನಮ್ಗೆ. ಗುರುದಶ ನಡೀತಾ ಇದೆ. ನೀವು ಕೇಳಿರ್ತಕ್ಕಂಥದ್ದು 9, 5, 8 ಹಿರಿಯರಿಂದ ಆಸ್ತಿ. 1, 12 ಇದು ನಿಮಗೆ ಸ್ವಲ್ಪ ಕಷ್ಟಮ್ಮ. ಇದು ಏನೋ ಒಂದು ಬರೋದೇನೋ ಸ್ವಲ್ಪ 12, 1 ಜಾಸ್ತಿ ಆಗ್ತದೆ. ಇಲ್ಲೂ ಏನೋ ಜಾಸ್ತಿ ರೇಟ್ ಹೇಳ್ತಾರೋ ಅಥವಾ ಏನೋ ಒಂದು 12 ಬರ್ತಾ ಇದೆ. ಏನಾಗಿದೆ? ಏನ್ ಮಾತಾಡ್ತಾರೆ ಗುರುಜಿ? ನಮ್ದು ಮೊದ್ಲಿಂದ ನಮ್ದೇ ಗುರುಜಿ. ಅದು ಮತ್ತೆ ಏನದು 12 ಬರ್ತಾ ಇದೆಯಲ್ಲ ಅಂತ ಕನ್ಫ್ಯೂಸ್ ಆಗ್ತಾ ಇದ್ರಿ. ಏನೋ ಕನ್ಫ್ಯೂಷನ್ ಇದೀನ ಹೇಳಿ, ನೀವೇ ಹೇಳ್ಬೇಕು ನಮ್ಗೆ. ಅದೇ ಗುರುಜಿ, ನಮ್ಮದು ಸೈಟ್ ಅದು. ಇವಾಗ ಬೇರೆಯವ್ರು ಬಂದು ಕ್ಯಾಸ್ಟೇ ಬೇರೆ ಗುರುಜಿ ಅವರು. ಇವಾಗ ನಮ್ದು ಅಂತ ನಾವು ಮುಂದಕ್ಕೆ ಹೋಗಿದ್ರೆ ಹಂಗ ಅಂತ ಕೇಳ್ಬೇಕು ಗುರುಜಿ. ಮುಂದಕ್ಕೆ ಹೋದ್ರೆ ನಮ್ಗೆ ಸಿಕ್ಕತ್ತೋ ಇಲ್ವೋ, ನಮ್ದಾಗುತ್ತೆ ಅಂತ ಕಷ್ಟ ಅಂತ ತೋರಿಸ್ತಾ ಇದ್ದಿಲ್ಲ. ಹೌದಾ ಗುರುಜಿ? ಇದನ್ನ ನೀವು ನಿನ್ನೆನೂ ಹೇಳಿದ್ನಲ್ಲ ನಾನು ಇದ್ರ ಬಗ್ಗೆ. ಯಾರು ಗುರುಜಿ? ಇದ್ರ ಬಗ್ಗೆ ನಾನು ನಿನ್ನೆನೂ ಹೇಳಿದ್ದೆ. ಇದೇ ತರ ಹೇಳಿದ್ರಿ ನೀವು. ಅದು ಸೇಲ್ ಆಗುತ್ತಾ ಅದಾಗತ್ತಾ ಏನೋ ಇರ್ಲಿ ಬಿಡಿ. ಬೇರೆಯವ್ರು ಬಂದಿದ್ದಾರೆ, ಏನೋ ಬೇರೆ ಜಾತಿ ಅಂತೀರ, ಏನು ನಮ್ಗೆ ಇಲ್ಲ ಅರ್ಥ. ಒಟ್ಟಲ್ಲಿ 1, 12 ಸಾಲ್ವ್ ಆಗಲ್ಲ. ನಿನ್ನೆ ನೀವು ಮಾಡಿದ್ರು ಅದು ಸಾಲ್ವ್ ಆಗಲ್ಲ, ಕಷ್ಟ ಅಂತ ಹೇಳಿದೆ. ಇದು ಸಾಲ್ವ್ ಆಗೋದು ಬಹಳ ಕಷ್ಟ. 1 ಮತ್ತೆ 12 ಬಂದಿದ್ರೆ ಅಕ್ಕಿ ದಾನ ಮಾಡಿ ನಿಮ್ದಾಗಿಸ್ಕೋಬೇಕು ಅಂತಂದ್ರೆ ಇಲ್ಲಿ ಸ್ವಲ್ಪ ಟಫ್ ಕಾಂಬಿನೇಷನ್ ತೋರಿಸ್ತದೆ. 4ನೇ ಕಸ್ಪಲ್ಲು ನಕ್ಷತ್ರದಲ್ಲಿ 1, 12 ವೆರಿ ವೆರಿ ಡಿಫಿಕಲ್ಟ್. ಸದ್ಯಕ್ಕೆ ಇದು ಕಷ್ಟ. ಪ್ರಶ್ನಾಶಾಸ್ತ್ರನ ಗ್ರಹಗಳ ಮೇಲೆ ಮುಂದಿನ ಪ್ರಶ್ನೆ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಪ್ರಶ್ನಾಶಾಸ್ತ್ರ ಕೇಳಿದ್ವಿ, ಆ ಕಸ್ಪ್ ಅನ್ನೋದು ಶನಿ ಬಂತು ಅಂದ್ರೆ 2.5 ವರ್ಷ ನಾವು ಸುಮ್ಮನೆ ಇರಬೇಕು.
ನಕ್ಷತ್ರದಲ್ಲಾರು ಬರಲಿ, ಪ್ಲಾನೆಟ್ ಅಲ್ಲಾರು ಬರಲಿ, ಇವೆರಡರಲ್ಲಿ ಯಾವ್ದಾದ್ರು ಶನಿ ಬಂತು ಅಂದ್ರೆ 2.5 ವರ್ಷ ಅದು ನಡೆಯಲ್ಲ. ಗುರು ಬಂತು ಅಂತಂದ್ರೆ ಪ್ಲಾನೆಟ್ ಅಥವಾ ನಕ್ಷತ್ರ ಲಾರ್ಡಲ್ಲಿ 1 ವರ್ಷ ಕೆಲಸ ನಡೆಯಲ್ಲ. ಮಂಗಳ ಬಂತು ಅಂದ್ರೆ ಪ್ಲಾನೆಟ್ ನಕ್ಷತ್ರದಲ್ಲಿ, ಈಗ ಗುರುನು ಬಂತು ಮಂಗಳನು ಬಂತು, ವಿ ಹ್ಯಾವ್ ಟು ಟೇಕ್ ದಿ ಹೈಯೆಸ್ಟ್ ಲೆವೆಲ್. ಎರಡರಲ್ಲೊಂದು ಹೈಯೆಸ್ಟ್ ಲೆವೆಲ್ ಆಫ್ ಇಂಡಿಕೇಶನ್ ತಗೋಬೇಕು. ಮಂಗಳ ಬಂದ್ರೆ 2 ತಿಂಗಳು ಆದ್ಮೇಲೆ ಪ್ರಶ್ನೆ, ಸದ್ಯಕ್ಕಿಲ್ಲ ಅಂತ ಬರುತ್ತೆ. ನಮಸ್ಕಾರ. ನಮಸ್ಕಾರ, ಹೇಳಿ. ದಿನೇಶ್ ಗುರೂಜಿ ಅವರಿಗೆ ನಮಸ್ಕಾರ. ನಮಸ್ಕಾರ. ಕೇಳಬೇಕಾಯ್ತು, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ನಾನು. ಸ್ವಲ್ಪ ಜೋರಾಗಿ ಮಾತಾಡಿ. ನನ್ನ ಮಗಳ ಬಗ್ಗೆ ಕೇಳಬೇಕು, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ಹೋಯ್ತಾ ಇದ್ದೀರಾ? ಹೋಗಿ ಸರ್. ಯಾರ ಬಗ್ಗೆ? ನನ್ನ ಮಗಳ ಬಗ್ಗೆನಲ್ಲಿ. ಏನ್ ಕೇಳ್ಬೇಕು ಮಗಳ ಬಗ್ಗೆ? ಇವಾಗ ಹೇಳಿ. ಮಗಳ ಮದುವೆ ಬಗ್ಗೆನಲ್ಲಿ. ಮದುವೆ 1 to 240 ನಂಬರ್ ಹೇಳಿ. 56 ಮದುವೆ ಬಗ್ಗೆ ಕೇಳ್ತಾ ಇದ್ದೀರಾ ಪ್ರಶ್ನೆ. 7ನೇ ಮನೆ ರಾಹು ಬರ್ತಾ ಇದೆ. ರಾಹು ಕಾಂಬಿನೇಷನ್ 12ರಲ್ಲಿದೆ. 12, 1, 4. ಅಯ್ಯೋ ಬೇರೆ ಯಾವ್ದಾದ್ರು ದೂರಲ್ಲಿ ಮದುವೆ ಮಾಡ್ಬೇಕು ಫಸ್ಟ್. ಸ್ವಂತ ಊರಲ್ಲಿ, ಸ್ವಂತ ಹುಟ್ಟಿ ಊರಲ್ಲಿ ಕಷ್ಟ. ರಾಹು ಮೊದಲು ಅದು ಹೇಳುತ್ತೆ. ಮತ್ತೆ ನಕ್ಷತ್ರದಲ್ಲಿ 12, 1, 4 ವೈವಾಹಿಕ ಜೀವನ ಸರೋಗೋದಿಲ್ಲ. ಅವ್ರಿಗೆ ಇಷ್ಟಪಟ್ಟಿದ್ ಮಾತ್ರ ಮಾಡಿ. ನೀ ಬಲವಂತವಾಗಿ ಮಾಡಿದ್ರೆ ಅದು ಬಲವಂತವಾಗಿ ಕಿತ್ತೋಗುತ್ತೆ. ಇದು 12, 1, 10 ಬಂದ್ರೆ ವಿವಾಹನೇ ಸ್ವಲ್ಪ ನಮ್ಮ ಪ್ರಕಾರ ಕಷ್ಟ. ಎಷ್ಟಾಗಿದೆ ಏಜ್ ಇವಾಗ? ಈಗ ತಾನೇ ಎಷ್ಟು ಏಜ್ ಈಗ? 1997. ವಯಸ್ಸು ಗೊತ್ತಿಲ್ಲ ಸರ್ ನನ್ಗೆ. 1997. 97 ಅಂತಂದ್ರೆ ಎಷ್ಟೇ ಸರ್ ಆಯ್ತು ಏಜು? 30, 25 ಎಷ್ಟೋ ಗೊತ್ತಿಲ್ಲ, ನೋಡ್ಕೊಳ್ಳಿ. 12 ಬಂತು ಅಂದ್ರೆ ಕಷ್ಟ. ಈಗ ಅವ್ರು ಇಷ್ಟ ಆಗಿರೋದು ಮಾತ್ರ ಮಾಡಿ. ಏನ್ ಸಮಸ್ಯೆ ಆಗಿದೆ ಹೋಗ್ಲಿ ಹೇಳಿ. ನಾನೇನೋ ನನ್ನ ಪ್ರಕಾರ ಹೇಳ್ತೀನಿ, ನೀವು ನಿಮ್ ಪ್ರಕಾರ ಹೇಳಿ. ಏನಿಲ್ಲ ಸ್ವಾಮಿ, ಯಾವ ಗಂಟು ತೋರಿಸಿದ್ರು ಕೂಡ ಮದುವೆ ಮಾಡ್ಕೊಂತ ಇಲ್ಲ. ಈಗ ನಾನೇನ್ ಹೇಳಿದೆ ಅವಾಗ್ಲೇ? ಹೌದು, ನೀವ್ ಹೇಳಿದಂತೂ ಸತ್ಯ. ಅವ್ರು ಒಪ್ಬೇಕು. ಮಾಡಿದ್ರು ಇದು ಉಳಿಯೋದಿಲ್ಲ. ಇದು ಬರ್ದಿಟ್ಕೊಳ್ಳಿ, ಇದು ಹಣೆ ಬರಹ. ಇದು ತುಂಬಾ ಕೌನ್ಸಿಲಿಂಗ್ ಮಾಡ್ಬೇಕು ಇವ್ರಿಗೆ, ಮಾಡ್ಕೋಬೇಕು. ಏನ್ ಮಾಡ್ಬೋದು ಸ್ವಾಮಿ? ಪಬ್ಲಿಕ್ಗೋಸ್ಕರ, ಸೊಸೈಟಿಗೋಸ್ಕರ. ಸುಮ್ಮನೆ ಆ ದೋಷ, ರಾಹು ದೋಷ, ಶಾಂತಿ ಗೀಂತಿ ವಾಂತಿ ಏನು ನಡೆಯಲ್ಲ. ಎಲ್ಲ ನಮ್ಮ ಕಾಂಪೌಂಡರ್ ಜ್ಯೋತಿಷ ಹಾಳು ಮಾಡಿರೋದು ನೋಡಿ. ಒಂದು ಪ್ರಶ್ನಾಶಾಸ್ತ್ರದ ಎಲ್ಲ ಹೇಳ್ಬಿಡ್ತೀವಿ. ಅದಕ್ಕೆ ನಂಗೆ ಗೊತ್ತು 12 ಬಂದ್ರೆ ಆಗಲ್ಲ. ಅದು 1, 4. ಅವ್ರಿಗೆ ಮದುವೆಯಲ್ಲಿ ಇಂಟ್ರೆಸ್ಟ್ ಇಲ್ಲ ಸರ್, ಅಷ್ಟೇ. ಆಸೆ, ಮದುವೆಯಲ್ಲಿ ಆಸೆ ಬರಬೇಕು ಅಂದ್ರೆ 2ನೇ ಮನೆ ಇರಬೇಕು, 7ನೇ ಮನೆ ಬರಬೇಕು, 9ನೇ ಮನೆ ಬರಬೇಕು ನಕ್ಷತ್ರದಲ್ಲಿ. ಅದು ಬಂದಿಲ್ಲ. ಆಯ್ತು, ಇನ್ನು ಅದು ಬಿಟ್ಟು ಇನ್ನೇನಾದ್ರು ಬರ್ಬೋದು ಎಕ್ಸ್ಟ್ರಾ. ಅಟ್ಲೀಸ್ಟ್ 3ನೇ ಮನೆ ಬರಬೇಕು, 5ನೇ ಮನೆ ಬರಬೇಕು. ಅದು ಬಂದಿಲ್ಲ ಅಂದ್ರೆ, ಇವೆರಡರಲ್ಲಿ ಇಷ್ಟು ಬಂದಿಲ್ಲ ಅಂತಂದ್ರೆ ಗಾನ್ ಕೇಸ್. ನೀವು ಬಲವಂತಕ್ಕಾಗ್ತಾರೆ, ಉಳ್ಕೊಳ್ಳೋದಿಲ್ಲ. ಮುಂದಿನ ಕರೆಗೋಣ. ಏನು ಮಾಡಕ್ಕಾಗಲ್ಲ. ಇದು ದೂರದಲ್ಲಿ ಯಾವ್ದಾದ್ರು ಮಾಡ್ಕೋಬೇಕು. ದೂರದಲ್ಲೂ ಸರಿ ನೆಟ್ಟಿಗಿರಲ್ಲ, ಕಷ್ಟ. ಈ 12, 1, 4 ಎಲ್ಲ ಕಷ್ಟ. 100% ಹೇಳ್ತೀನಿ. ಯಾರು ವೀಕ್ಷಕರಿದ್ದಾರೆ, ನೀವು ಒಂದೇ ಒಂದು ಹೆಲ್ಪ್ ಮಾಡಿ ನನಗೆ. 10 ಜನಕ್ಕೆ ಹೇಳಿ, ಒರಿಜಿನಲ್ ಅಸ್ಟ್ರಾಲಜಿ ಅಂದ್ರೆ ಆಯುಷ್ ಟಿವಿಲ್ ಬರೋ ನಂಬರ್ 1 ಜ್ಯೋತಿಷ್ಯ ಕಾರ್ಯಕ್ರಮ ನಕ್ಷತ್ರ ನಾಡಿ ಅಂತ ಹೇಳಿ. ಇದನ್ನೊಂದು ವಾರ ನೋಡ್ಲಿ, ಫಿದಾ ಆಗ್ಬಿಡ್ತಾರೆ. ತುಂಬಾ ಜನ ನೋಡ್ತಾ ಇಲ್ಲ ನಮ್ದು. ಎಲ್ಲ ದೊಡ್ಡ ಚಾನಲ್ ಕೂತ್ಕೊಂಡು ಎಲ್ಲ ಡ್ರೆಸ್ ಹಾಕೊಂಡಿರೋರು ನೋಡ್ತಾರೆ. ನಾವೇನ್ ಮಾಡ್ಲಿ? ನಾನು ಡ್ರೆಸ್ ಹಾಕೊಂಡ್ ಬರೋಕೆ ಇಷ್ಟ ಇಲ್ಲ. ಡ್ರೆಸ್ ಹಾಕೊಂಬಂದು ನಾಟಕ ಮಾಡೋಕೆ ಇಷ್ಟ ಇಲ್ಲ. ಎಲ್ಲ ನಾಟಕದವ್ರು ನೋಡ್ತಾ ಇದ್ದಾರೆ, ನಾಟಕದವ್ರನ್ನ ನಂಬ್ತಾ ಇದ್ದಾರೆ. ಅದೇನ್ ಜನಗಳು ರಾಶಿ ಭವಿಷ್ಯ ನೋಡ್ತೀರಾ? ಬುದ್ಧಿ ಇಲ್ಲ. ಮುಂದಿನ ಇದಕ್ಕೆ ಹೋಗೋಣ ಬನ್ನಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಜಾತಕನ ಪ್ರಶ್ನಾಶಾಸ್ತ್ರನ? ಡೇಟ್ ಆಫ್ ಬರ್ತ್ ಹೇಳಿ. 8/7/1974. ಸಮಯ ಮಧ್ಯಾಹ್ನ 12:55 ಗುರುಜಿ. ಹುಟ್ಟಿದೂರು? ಡಿಸ್ಟ್ರಿಕ್ಟ್ ಬಳ್ಳಾರಿ, ಕರ್ನಾಟಕ. ಅವ್ರು ಈ ಮಧ್ಯೆ ಸ್ವಲ್ಪ ಕೋಪ ನೋಡೋಣ ತಡಿಯಮ್ಮ, ಫಸ್ಟ್ ಯಾವ ದಶ ನಡೀತಾ ಇದೆ, ಆಮೇಲೆ ಮಾತಾಡೋಣ. ಕುಂಭರಾಶಿ. ಕುಂಭರಾಶಿಲಿ ಧನಿಷ್ಠ ನಕ್ಷತ್ರ 4ನೇ ಪಾದ. ಸದ್ಯಕ್ಕೆ ಇವಾಗ 2029 ಶನಿ ದಶ. ಅದರಲ್ಲಿ 2026 ರಾಹು ಭುಕ್ತಿ ನಡೀತಾ ಇದೆ. ಈಗ ರಾಹು ಶನಿ ನೋಡೋಣ. 9, 5 2ನೇ ಮನೆ, 8ನೇ ಮನೆ ಸ್ವಲ್ಪ ಅಲ್ಲಿ ಕಾಟ ಕೊಡ್ತಾ ಇದೆ ಶುಕ್ರನಿಂದ. ಸ್ವಲ್ಪ ಅವ್ರ ಹೆಸರಲ್ಲಿ ಸ್ವಲ್ಪ ಈ ಒಂದು ಅವರೇ ಕಾಳನ್ನ ದಾನ ಮಾಡಿ ಬಡವ್ರಿಗೆ. ಅರ್ಥ ಆಯ್ತಾ? ಮೊದಲನೇದು. 7 ಮುಖದ ರುದ್ರಾಕ್ಷಿ ಹಾಕಿ, ಉಪ್ಪನ್ನ ನಿವಾಳಿಸ್ಬಿಟ್ಟು ಆಚೆ ರೋಡ್ಗೆ ಹಾಕಿ, ಒಂದಿಡಿ ಕಲ್ಲುಪ್ಪನ್ನ ನಿವಾಳಿಸ್ಬಿಟ್ಟು ರೋಡಲ್ಲಿ ಹಾಕಿ. ಆಲ್ಮೋಸ್ಟ್ ಎಲ್ಲ ಕಮ್ಮಿ ಆಗುತ್ತೆ. ದಶಾದಲ್ಲಿ 8 ಇದೆ.
ಸೊ ಶುಕ್ರ 8 ಕಾಂಬಿನೇಷನ್ ಬಂದಾಗ ಸ್ವಲ್ಪ ಕೋಪ ತಾಪಗಳಿರ್ತವೆ. ಮತ್ತೆ ರಾಹು ಕಾಂಬಿನೇಷನ್ ಇದೆ. ಒಳ್ಳೆಯ ಮನುಷ್ಯ, ದೇವರಂತ ಮನುಷ್ಯ, ಸ್ವಲ್ಪ ಕೋಪದ ಗುಣ ಅಷ್ಟೇ. ಒಳ್ಳೆದಾಗ್ಲಿ, ಏನ್ ಮೇಜರ್ ಪ್ರಾಬ್ಲಮ್ ಇಲ್ಲ. ಮುಂದಿನ ಕರೆಗೆ ಹೋಗೋಣ. ಯಾವಾಗ್ಲೂ ಒಂದೇ ತರ ಇರ್ಬೇಕಾ ಮನುಷ್ಯ? ಒಂದ್ಸತಿ ಕೋಪ ಬರುತ್ತೆ. ಈಗ ನಾನು ಒಂದೇ ಒಂದು ಪ್ರಶ್ನೆ, ಇವತ್ತೆಲ್ಲರೂ ನನ್ನ ಪ್ರೋಗ್ರಾಮ್ ನೋಡ್ತಾ ಇದ್ರಲ್ವಾ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒಂದೇ ತರ ಇತ್ತಾ ಡೇ? ಯಾವುದೋ ಒಂದು ಭಾಗದಲ್ಲಿ ಕೋಪ, ಯಾವುದೋ ಒಂದು ಭಾಗದಲ್ಲಿ ಸಂತೋಷ, ಯಾವುದೋ ಒಂದು ಭಾಗದಲ್ಲಿ ಸ್ವಲ್ಪ ಬೇಜಾರು, ದುಃಖ, ಯಾವುದೋ ಒಂದು ವಿಚಾರದಲ್ಲಿ ಆನಂದ, ಎಲ್ಲ ಒಂದು ಡೇಲಿ ಇಷ್ಟೆಲ್ಲ ಬರ್ತದೆ. ಕೆಲವೊಂದ್ಸತಿ ಏನಾಗುತ್ತೆ, ಕೆಲವು ದಶಾಭುಕ್ತಿಗಳು ಬದಲಾದಾಗ ಕೆಲವು ಕೋಪ ತಾಪಗಳು ಬರುತ್ತೆ. ಅದು ಅತಿರೇಕಕ್ಕೆ ಹೋದಾಗ ನಾವು ಆ ಟೈಮಲ್ಲಿ ಸ್ವಲ್ಪ ನಮ್ಮ ತಂತ್ರದಲ್ಲಿ ಕೊಟ್ಟಿರ್ತಕ್ಕಂಥ ನಮ್ಮ ಯಂತ್ರತಂತ್ರ ಮಂತ್ರ ಪುಸ್ತಕ ಬರೆದಿದ್ದೀನಿ, ಅದನ್ನು ತಗೊಳ್ಳಿ ಎಲ್ಲರೂ. ಸಾಕಷ್ಟು ಪರಿಹಾರಗಳು ಕೊಟ್ಟಿದ್ದೀನಿ ಅದರಲ್ಲಿ. ಅತಿರೇಕಕ್ಕೆ ಹೋದಾಗ ಪರಿಹಾರಗಳು, ವಶೀಕರಣದಿಂದ ಹಿಡಿದು ಮಾಟಾಮಂತ್ರದಿಂದ ಹಿಡಿದು ಈ ತರ ಕೋಪ ಬರ್ತಕ್ಕಂಥದ್ದು, ಮತ್ತೆ ಹಾಗೆ ಎಜುಕೇಶನ್ ಎಲ್ಲಾನು ಬುಕ್ ಇದೆ. ಆಲ್ಮೋಸ್ಟ್ 400-500 ಪೇಜ್ ಬುಕ್ ಇದೆ. ತುಂಬಾ ಜನ ತಗೊಂಡಿದ್ದಾರೆ. ತುಂಬಾ ಕಮ್ಮಿ ರೇಟ್ ಇದೆ, ತಗೊಳ್ಳಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ. ನನ್ನ ಹೆಸರು ಅರುಣ್ ಕುಮಾರ್ ಅಂತ. ಈಗ ನಂದು ವಿದ್ಯಾಭ್ಯಾಸ ಮುಗ್ದಿದೆ, ಕೆಲ್ಸಕ್ಕೆ ಹುಡ್ಕಾಡ್ತಾ ಇದೀನಿ, ಗೌರ್ಮೆಂಟ್ ಕೆಲ್ಸಕ್ಕೆ. 1 to 41 ನಂಬರ್ ಹೇಳಿ. 41 ಜಾಬ್. 6ನೇ ಮನೆ ಶುಕ್ರ ಬಂದಿದೆ. ಶುಕ್ರ ಇರ್ತಕ್ಕಂಥ ನಕ್ಷತ್ರ 11, 7, 12. ಅದು ಮಂಗಳನಲ್ಲಿ ಬಂದಿದೆ. ಸೂರ್ಯನಲ್ಲಿ 1, 4, ಚಂದ್ರನಲ್ಲಿ 4, 3, 10, 9 ಶನಿಲ್ ಮಾತ್ರ ಬಂದಿದೆ. ನಕ್ಷತ್ರದಲ್ಲಿ 10 ಇದೆ. ತುಂಬಾ ಟಫ್ ಸರ್ ಸಿಗೋದು ಗೌರ್ಮೆಂಟ್ ಕೆಲಸ, ತುಂಬಾನೇ ಕಷ್ಟ. ಸೂರ್ಯದಶ ನಡೀತಾ ಇದೆ. ನೀವು ಕೇಳಿರೋ ಪ್ರಶ್ನೆಯಲ್ಲಿ ಭುಕ್ತಿ ಅಂತೂ ಶನಿ ಮುಗಿಬೇಕು, ಬುಧ ಬರಬೇಕು, ಅಲ್ಲಿಗೆ ತಗೋಬೇಕು. ಶನಿ ಮುಗಿದು ಬುಧ ಬರ್ತಕ್ಕಂಥದ್ದು ನೋಡ್ತೀನಿ. 2000 ಜುಲೈ. ಓಕೆ, ಹತ್ರದಲ್ಲೇ ಇದೆ, ಟೆನ್ಷನ್ ತಗೋಬೇಡಿ. ಬುಧನಲ್ಲಿ ಇದೆಯಾ 11, 10 ರಿಸಲ್ಟ್ ಬರಬೇಕು ಅಷ್ಟರೊಳಗಡೆ. 2025 ಮೇ ಒಳಗಡೆ ಏನಾದ್ರು ರಿಸಲ್ಟ್ ಬಂದ್ರೆ ಸಕ್ಸಸ್ ಹೆಚ್ಚಾಗಿ ತೋರಿಸುತ್ತೆ. ದಾನ ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ಸ್ವಲ್ಪ ನೆಗೆಟಿವ್ ಇರತಕ್ಕಂತ ಒಂದು ಗ್ರಹ ಗುರು, ಅಲ್ಲಿಗೆ ನೀವು ಕಡಲೆ ಕಾಳನ್ನ ದಾನ ಮಾಡಿ, ಒಳ್ಳೇದಾಗುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ತೆ, ಮಾತಾಡಿ. ಮಾತಾಡಿ. ಎಲ್ಲೋದ್ರು ಅವರು? ಇಲ್ವಾ? ಬೇರೆ ಕಾಲ್ ಕೊಡಿ. ನಮಸ್ತೆ ಸರ್, ನಮ್ಮ ಹೆಸರು ಮನೋಜ್ ಅಂತ. ಹೇಳಿ. ಹುಬ್ಳಿಯಿಂದ. ಪ್ರಶ್ನೆ ಶಾಸ್ತ್ರ ಕೇಳ್ಬೇಕಾಯ್ತು. ನಂಬರ್ ಹೇಳಿ. 53. ಏನ್ ವಿಚಾರ? ಸುಮಾರು ಒಂದು 6 ತಿಂಗಳಿಂದ ಕೆಲಸ ಹುಡ್ಕಾಡ್ತೀನಿ ಸರ್. ಕೆಲಸ ಅಪ್ಲಿಕೇಶನ್ ರಿಸ್ಯೂಮ್ ಹಾಕಿ ಬರ್ತಾ ಇದ್ದೀನಿ, ಬಯೋಡೇಟಾ ಎಲ್ಲ ಹಾಕಿ ರಿಸ್ಯೂಮ್ ಕೊಟ್ಟು ಬರ್ತಾ ಇದೀನಿ ಸರ್. ಕೆಲ್ಸಕ್ಕೆ ಇನ್ನೂ ಯಾರು ಕರಿತಾ ಇಲ್ಲ ಸರ್. ಅದ್ರೊಳಗೆ ನಾವು ಯಾವ ಕೆಲಸ ಮಾಡ್ಬೇಕು, ಏನು ಬಿಸ್ನೆಸ್ ಮಾಡ್ಬೇಕ? ನನ್ನ ಪ್ರಕಾರ ಸರ್, ಒಂದ್ ಕಂಪ್ಯೂಟರ್ ಒಳಗ ಕೊರೋಲ್ ಡ್ರಾ ಫೋಟೋಶಾಪ್ ಅಂತ ಇದಕ್ ಕೋರ್ಸ್ ಇದೆ ಸರ್. ಅದ ಕೋರ್ಸ್ ಮಾಡಿ ನಾವು ಇದಕ್ ಅದ್ರೊಳಗೆ ಕ್ಲಿಕ್ ಮಾಡ್ಬೋದು ಅಂತ ತಿಳ್ಕೊಬೇಕಾಗಿತ್ತು ಸರ್. ನೋಡ್ತಾ ಇದ್ದೀನಿ. ಆ ಕೆಲ್ಸನೇ ಸಿಗ್ತಾ ಇಲ್ಲ, ಅದೇ ಬೇಜಾರಾಗ್ಬಿಟ್ಟಿದೆ ಸರ್. 10ನೇ ಮನೆ ಕೆಲಸ 12. ಏನು ನೀವು ಡಿಗ್ರಿ ಮಾಡಿರೋದು? ಇಲ್ಲ ಸರ್, 8ನೇ ತರಗತಿ ಅಷ್ಟೇ ಆಗಿದೆ ಸರ್. ಎಷ್ಟು? ಕನ್ನಡ 8ನೇ ತರಗತಿ ಫೇಲ್ ಆಗಿನಿ ಸರ್. ಫೇಲ್ ಆಗಿದ್ರೆ ಅದೇನ್ ಕೋರ್ಸ್ ಅಂದ್ರೆ? ಇದ ಕೊರೋಲ್ ಡ್ರಾ ಫೋಟೋಶಾಪ್ ಕೋರ್ಸ್ ಮಾಡ್ಲಿ ಅಂತ ತಿಳ್ಕೊಬೇಕಾಯ್ತು. ಅಂದ್ರೆ ನಮ್ದು ಎಜುಕೇಶನ್ ಕಂಪ್ಲೀಟ್ ಆಗಿಲ್ಲ, 8ನೇ ತರಗತಿ ಅಷ್ಟೇ ಆಗಿದ್ದೀನಿ. 8ನೇ ತರಗತಿ ಫೇಲ್ ಆಗಿನಿ, 7ನೇ ಪಾಸ್ ಆಗಿದ್ದೀನಿ ಸರ್. ಅದೇ ಏನ್ರ ಕೊರೋಲ್ ಡ್ರಾ ಫೋಟೋಶಾಪ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಆಗ್ಬೋದು ಅಂತ ತಿಳ್ಕೊಬೇಕಾಯ್ತು. ಶುಕ್ರನಲ್ಲಿ 12, 5. ರಾಹು ಛಾಯಾಗ್ರಾಹಕ ತೋರಿಸುತ್ತೆ 12. ಸ್ವಲ್ಪ ಆದ್ರೆ ಸ್ಟಾರ್ಟಿಂಗ್ ತುಂಬಾ ಟಫ್ ಇರುತ್ತೆ, ನೀವು ಮಾಡ್ಬೋದು. ಬೇರೆ ಏನು ದಾರಿ ಇಲ್ಲ ಅಂತಂದ್ರೆ ಮಾಡಿ. ಸ್ವಲ್ಪ ಹೆಸರು ಕಾಳು ದಾನ ಮಾಡಿ. 8 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಅರ್ಥ ಆಯ್ತಾ? ಹವಳ ಹಾಕೊಳ್ಳಿ, ಬಲಗೈಗೆ ಉಂಗುರದ ಬೆರಳಿಗೆ ಹವಳ ಹಾಕೊಳ್ಳಿ. ಇಷ್ಟು ಹಾಕೊಂಡು ಸ್ಟಾರ್ಟ್ ಮಾಡಿ. ಸಕ್ಸಸ್ ಸ್ವಲ್ಪ ನಿಧಾನಕ್ಕೆ ಬರುತ್ತೆ, ಆಗುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ, ಕನ್ಸಲ್ಟೆನ್ಸಿ ಆಗಿ. ಈ ಫೋಟೋ ಕನ್ಸಲ್ಟೆನ್ಸಿ, ವಿಡಿಯೋ ಕನ್ಸಲ್ಟೆನ್ಸಿ ಅಂತ ಬರುತ್ತೆ, ಅದನ್ನಾಗಿ. ನಮಸ್ಕಾರ. ಓಕೆ, ಕಾರ್ಯಕ್ರಮ ಮುಗಿಸ್ತಕ್ಕಂಥದ್ದು.
ತುಂಬ ಜನ ಕರೆ ತಗೊಳ್ತಾರೆ, ಒಬ್ರು ಕ್ಲಾಸಿಗೆ ಸೇರ್ಕೋತೀವಿ ಅಂತ ಹೇಳಲ್ಲ. 8ನೇ ಕ್ಲಾಸ್ ಓದಿದ್ದಾನೆ, ಜ್ಯೋತಿಷ್ಯ ಕಲಿತು ದುಡ್ಡು ಮಾಡ್ಬೋದಾ ಅನ್ನೋ ಮುದ್ದಿನೇ ಇಲ್ಲ. 12th ಹೌಸ್ ಜ್ಯೋತಿಷ್ಯ ಬರುತ್ತೆ, ಬಟ್ ಅಲ್ಲ ಅವ್ರಿಗೆ ಹೇಳಲ್ಲ, ಅದು ಅವ್ರ ಇಷ್ಟ, ದೈವ ಸಂಕಲ್ಪವಾಗಿ ಬರಲಿ. 12ನೇ ಮನೆ 8ನೇ ಮನೆಗೆ ಬರುತ್ತಲ್ಲ, ಜ್ಯೋತಿಷ್ಯದಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾರೆ ಪಕ್ಕ. ಅವ್ರಿಗೇನೋ ಯಾರೋ ಒಂದು ನೋಡಿರ್ತಾರೆ, ಓ ಫೋಟೋಗ್ರಾಫಿಲಿ ಹಂಗೆ ಬಂದ್ಬಿಟ್ಟಿರುತ್ತೆ, ಇಷ್ಟು ದುಡ್ಡು ತಗೊಂಡ, ಎಲ್ಲ ಇದ್ದು ಆ ಫೀಲ್ಡಲ್ಲಿರೋ ದುಡ್ಡು ಬರೋರ್ಗೆ ಎಲ್ಲರಿಗೂ ಬಂದ್ಬಿಡುತ್ತಾ? ನೆವರ್. 24 ಜಾಯ್ನ್ ಆಗಿ ಯಾವ ಲೈನ್ ಅಂತ ತೋರಿಸುತ್ತೆ 100% ಅದು ಜ್ಯೋತಿಷ್ಯ ಆದ್ರೆ ಅದರಲ್ಲೇ ನೀವು ಮುಂದುವರಿಸಿ. ಸ್ವಲ್ಪ ಬರಲಿ ಬಿಡಿ, 5,000 ಸ್ಟಾರ್ಟ್ ಆಗಲಿ, 10,000 ಆಗಲಿ, 15 ಆಗಲಿ, 20 ಆಗಲಿ, 30 ಆಗಲಿ, 5 ಲಕ್ಷ ಹಾಕ್ಬಿಟ್ಟು ಏನೂ ಬಿಸ್ನೆಸ್ ಆಗ್ದಲೆ 5 ಲಕ್ಷನೂ ಕಳ್ಕೊಂಡ್ಬಿಟ್ರೆ ಕಷ್ಟ. ಅಟ್ಲೀಸ್ಟ್ ಜ್ಯೋತಿಷದಲ್ಲಿ ಒಂದು ಸ್ವಲ್ಪ 5,000 ಸ್ಟಾರ್ಟ್ ಆಗಲಿ, 100% ಆಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಹಿಂದೂ ಧರ್ಮದ ಋಷಿಮುನಿಗಳ ಕೊಡುಗೆ ಆಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರೂಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು.